ಎಲ್ಲರಿಗೂ ಜೈ ಶ್ರೀರಾಮ್, ಹರ ಹರ ಮಹಾದೇವ್ರಿ. ಇವತ್ತು ನಾವು ಅದೀವಿ ಕಾಶಿದಾಗ ಜಂಗಮವಾಡಿ ಮಠದಾಗ ಅದೀವಿ. ಈಗ ಇಲ್ಲಿಂದ ನಾವು ಹೋಗ್ಬೇಕು ರೈಲ್ವೆ ಸ್ಟೇಷನ್ಗೆ, ವಾರಣಾಸಿ ಜಂಕ್ಷನ್ಗೆ ಹೋಗ್ಬೇಕು. ಜಂಕ್ಷನ್ಲಿ ಮತ್ತು ಅಯೋಧ್ಯೆಗೆ ಹೊಂಟಿವಿ ನೋಡ್ರಿ. ಇವತ್ತು ಡೇ 4 ಅಯೋಧ್ಯೆಗೆ ಹೊಂಟಿವಿ. ಅಯೋಧ್ಯೆ ಕಡೆ ಹೋಗೋಣಂತ. ಮುಂಜಾನೆ 5:30 ಟ್ರಾಫಿಕ್ ಜಾಮ್ ಆಗಿದೆ ನೋಡ್ರಿ. ಇಲ್ಲಿ ಮುಂಜಾನೆ 5:30 ಆಗೈತಿ, ಫುಲ್ ಬೆಳಕಂತ ಫುಲ್ ಎಲ್ಲ ಕಡೆ ಟ್ರಾಫಿಕ್ ಜಾಮ್. 5:30 ಆಗಿ ಟೈಮ್ 8 ಗಂಟೆ ಆದಂಗೆ ಫೀಲ್ ಅನ್ಸಾಗತ್ತೆ ನೋಡ್ರಿ. ಫ್ರೆಂಡ್ಸ್, ಇದ ನೋಡ್ರಿ ವಾರಣಾಸಿ ಜಂಕ್ಷನ್. ವಾರಾಣಸಿದಾಗ ಟೋಟಲ್ 4 ರೈಲ್ವೆ ಸ್ಟೇಷನ್ ಅದಾವ್ರಿ. ಅದ್ರಾಗ ಇದ ನೋಡ್ರಿ ದೊಡ್ಡದು ಮೇನ್ ರೈಲ್ವೆ ಸ್ಟೇಷನ್ ಅಂದ್ರೆ ಇದ ನೋಡ್ರಿ. ಮತ್ತ ಇಲ್ಲಿ ಅಯೋಧ್ಯೆಗೆ ಹೋಗಕ ನಮ್ದು ಟ್ರೈನ್ ನಿಂತೈತಿ. ಈ ಟ್ರೈನ್ ದಾಗ 10 ಕುಂದ್ರೋಣ ಅಂತ. ಇದು ಲಕ್ನೋ ಇಂಟರ್ಸಿಟಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ನೋಡ್ರಿ. ಇದು ಟ್ರೈನರ್ ಖಾಲಿ ಐತಿ ನೋಡ್ರಿ, ರೆಸ್ಟ್ ಇಲ್ಲ, ಆರಾಮ್ ಹೋಗೋಣಂತ. ಈಗ ಫ್ರೆಂಡ್ಸ್, ಇಲ್ಲಿ ಚನಾ ಅಂತ ಹೇಳಿ ಈ ತರ ಕಡ್ಲಿ ಕಾಳಿಗೆ ಚನಾ ಅಂತ ಹೇಳ್ತಾರೆ ಇವ್ರು. ಚೆನ್ನಾಗಿ ಬರ್ತಿರ್ತೈತಿ. ನಾವು ಮನ್ಯಾಗಿಂದ ರೊಟ್ಟಿ ತೊಗೊಂಬಂದ್ಬಿಟ್ಟು ಸ್ವಲ್ಪ ಶೇಂಗಾ ಚಟ್ನಿ ಎಲ್ಲ ತೊಗೊಂಬಂದ್ಬಿಟ್ಟಿದ್ವಿ. ಮಸ್ತ್ ತಿನ್ಬಿಡೋನ್ ಬರ್ರಿ. ಮೊಸರು ಒಂದಿದ್ರೆ ಮಸ್ತ್ ಆಕೈತ್ರಿ. ಸ್ವಲ್ಪ ಒಣ ಆಗೈತಿ. ಒಂದ್ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳೋದು. ಇವ್ರ ಸ್ನಾಕ್ಸ್ ಅಂತ ಹೇಳಿ ತಿಂತಾರ್ರಿ. ನಾವು ಇದಕ್ಕೆ ಪಲ್ಯ ಮಾಡ್ಕೊಂಡ್ಬಿಟ್ಟಿವಿ, ಪಲ್ಯ ರೀತಿ ತಿನ್ನೋದ್ಬಿಟ್ಟಿವಿ. ಫ್ರೆಂಡ್ಸ್, ಈಗ ನಾವು ಫೈನಲಿ ಅಯೋಧ್ಯೆಗೆ ಬಂದ್ಬಿಟ್ವಿ. ಈಗ ಟೈಮ್ 9:40 ಆಗೈತೆ ನೋಡ್ರಿ. 9 ಗಂಟೆ ಅಂದ್ರೆ ಬರ್ಬೇಕಾಗಿತ್ತು ಟ್ರೈನ್ ಇದೆ. 40 ನಿಮಿಷ ಡಿಲೇ ಐತೆ ನೋಡ್ರಿ. ಮತ್ತೆ ಇದು ಅಯೋಧ್ಯೆ ಧಾಮ್ ರೈಲ್ವೆ ಸ್ಟೇಷನ್ ನೋಡ್ರಿ. ಹೆಂಗ್ ಮಾಡ್ಯಾರ ನೋಡ್ರಿ, ಅನ್ನ ಉತ್ತು ಮಾಡ್ಯಾರ. ನೋಡ್ಬೋದು ನೀವು, ಮಾಲ್ ಗತಿ ಅನ್ಸಾಕತೈತಿ. ಏರ್ಪೋರ್ಟ್ ಅಷ್ಟು ಚಲೋ ಇರೋದು ನೋಡ್ರಿ. ಆ ನಮ್ನಿ ಮಾಡ್ಯಾರ ರೈಲ್ವೆ ಸ್ಟೇಷನ್. ಅನ್ನ ಉತ್ ಏಕ್ ನಂಬರ್ ಅನ್ಬೋದು ಇದಕ್ಕೆ. ತಾಪರಿ ಬಸ್ಸಲ್ಲಿ ಹೇಳ್ತೀನಿ. ವಾರಣಾಸಿದಾಗೂ ಭಾಳ ಬಿಸಿಲು ಇತ್ತು, ಇಲ್ಲೇನು ಭಾಳ ಬಿಸಿಲು ಐತಿ. ಈಗ ಟೈಮ್ 10 ಗಂಟೆ ಆಗಿತ್ತು ನೋಡ್ರಿ. ಇಲ್ಲಿ ಬಿಸಿಲು ಹೆಂಗೈತೆ ಅಂದ್ರೆ 12-1 ಗಂಟೆಗೆ ಬಿಸಿಲು ಹಾಕೈತೆ ನೋಡ್ರಿ. ನಮ್ನೆ ಐತೆ ನೋಡ್ರಿ ಬಿಸಿಲು. ಇಲ್ಲಿ ನೋಡ್ರಿ, ರಾಮ ಮಂದಿರ ಆತ ಎಲ್ಲ ವಾಕ್ಯಬಲ್ ಡಿಸ್ಟೆನ್ಸ್ ಅದಾವ್ರಿ. ಇಲ್ಲಿ ಭಾಳ ದೂರ ಏನಿಲ್ಲ. ರೈಲ್ವೆ ಸ್ಟೇಷನ್ಲಿ ಭಾಳ ವಾಕ್ಯಬಲ್ ಡಿಸ್ಟೆನ್ಸ್ ಐತಿ. ಆಟೋ ಗಿಟ ಮಾಡಕ್ಕೆ ಹೋಗ್ಬಿಡ್ರಿ, ನಡ್ಕೊಂಬಂದ್ಬಿಟ್ರೆ ಆಗ್ಬಿಡ್ತೈತಿ ಕೆಲಸ. ಕಾಣಿಸಿದ ರಾಮ ಮಂದಿರ ಇಲ್ಲೈತೆ ನೋಡ್ರಿ. ರಾಮ ಮಂದಿರ ಅಲ್ಲೈತೆ ನೋಡ್ರಿ. ರಾಮ ಮಂದಿರ ಅಲ್ಲೈತಿ. ಹನುಮಾನ್ ಗರಿ ಅಲ್ಲೈತಿ. ಅಲ್ಲೆಲ್ಲ ರೆಡ್ ಕಲರ್ ಕಾಣತೈತಿ ನೋಡ್ರಿ. ಕೈ ಮಾಡತ್ತೀನಿ ಅಲ್ಲೈತಿ. ನಾವು ರೂಮ್ ಇಲ್ಲ, ಒಳಗೆ ಮಾಡ್ಬಿಟ್ರಿ. ರೂಮ್ ಸಮೀಪ ಮಾಡಿದ್ರೆ ಅಂದ್ರೆ ನಮಗೆ ಇಷ್ಟೇ ಆಕೈತಿ ಅಡ್ಡಾಡಕ. ಈ ಥರ ಐತಿ ನೋಡ್ರಿ. ಬೆಡ್ ಕ್ಲೀನ್ ಐತಿ, ಸೊಕ್ಕೈತಿ. AC ಐತಿ, ಭಾಳ ಸೆಕೈತಿ ಇಲ್ಲಿ. ಫ್ರೆಂಡ್ಸ್, ರೂಮ್ ನೋಡಕ್ಕೆ ಈ ಥರ ಐತೆ ನೋಡ್ರಿ. ಕ್ಲೀನ್ ಐತಿ ರೂಮ್. ಕಂಪೇರ್ ಟು ವಾರಣಾಸಿ ಇಲ್ಲಿ ಸ್ವಲ್ಪ ರೇಟ್ ಕಮ್ಮಿ ಅದಾವ ನೋಡ್ರಿ. ರೂಮಿಂದ 1000 ಮಟ ಕೂತಾವ. ನಮ್ಗೆ 1200 ರೂಪಾಯಿ ಬಿತ್ತದ. ಅಯೋಧ್ಯೆದಾಗ ಇಂಥ ಬಿಸಿಲು ಐತಿ ಹೇಳ್ರಿ. ನಮ್ಮ ಕಡೆ ಮಳೆಗಾಲ ನಡೆದೈತಿ, ಇಲ್ಲಿ ನೋಡಿದ್ರೆ ಭಾಳ ಕಡೆ ಬಿಸಿಲು ಐತಿ ನೋಡ್ರಿ. ಇಂಥ ಬಿಸಿಲು ಒಂದು ಕಂಡೇ ಇಲ್ಲ. ಈಗ ಟೈಮ್ 11 ಗಂಟೆ ಆಗೈತೆ ನೋಡ್ರಿ. ಬರೀ ಭಾಳ ಕಡೆ ಬಿಸಿಲು ಐತಿ. ಅರ್ಸಕ್ಕಾಗ್ಬಿಡ್ರಿ ಬಿಸಿಲಿಗೆ. ಅದಕ್ಕೆ AC ರೂಮ್ ಬುಕ್ ಮಾಡ್ಬಿಟ್ಟು. ಫ್ರೆಂಡ್ಸ್, ಈಗ ನಾವು ಆಟೋದಾಗ ಸರಿಯು ನದಿ ಕಡೆ ಹೊಂಟಿವಿ ನೋಡ್ರಿ. ಆಟೋದವ್ರು 80 ರೂಪೀಸ್ ಅಂದ್ರೆ, ಯಾಕಂದ್ರೆ ರೋಡ್ ಏನೋ ಬಂದ್ ಅದಾವ ಅಂತ ಸುತ್ತ ಹೊಡೆದು ಕರ್ಕೊಂಡು ಹೊಂಟಾರ. ಇದು ಆಟೋದ ಪ್ರೈಸ್ ಸೇಮ್ ಇರೋದಿಲ್ಲ ನೋಡ್ರಿ. ಬಾರ್ಗೇನಿಂಗ್ ಮಾಡೋದ್ರ ಮ್ಯಾಗ ಡಿಪೆಂಡ್ ಇರ್ತೈತಿ. ಮತ್ತೆ ಇಲ್ಲಿ ಒಂದು ವೀಣಾ ಕಾಣತೈತಿ ನೋಡ್ರಿ. ಇದು ಲತಾ ಮಂಗೇಶ್ಕರ್ ಚೌಕ್. ರಾವಣ ಇರೋ ಕಾರಣಕ್ಕೆ ಭಕ್ತಾದಿಗಳು ಭಾಳ ಮಂದಿ ಬಂದಾರ ಅಂತೇಳಿ ರೋಡ್ ಎಲ್ಲ ಬಂದ್ ಮಾಡ್ಯಾರ ಅಂತ ಸುತ್ತೋಡು ಕರ್ಕೊಂಡ್ಬಂದ ಆಟೋದವ ನಮ್ಗೆ. ಈಗ ಬಂದ್ಬಿಟ್ಟಿವಿ ನಾವು ಸರಿಯು ನದಿ ಕಡೆ. ಇಲ್ಲೇ ಶ್ರೀರಾಮ ಅವರ ಜಲ ಸಮಾಧಿ ತೊಗೊಂಡಾರ. ಫ್ರೆಂಡ್ಸ್, ಇದು ರಾಮ್ ಕಿ ಪೇಡಿ ಘಾಟ್ ನೋಡ್ರಿ. ಇದು ಭಕ್ತಾದಿಗಳು ಸ್ನಾನ ಮಾಡಕ್ಕೆಲ್ಲ ಈ ತರ ಒಂದು ಮಾಡ್ಯಾರ್ರಿ. ಇಲ್ಲಿ ಆಕ್ಚುಲಿ ಸರಿಯು ನದಿ ಅಲ್ರಿ. ಇಲ್ಲಿ ನೀರು ಡೈವರ್ಟ್ ಮಾಡ್ಯಾರ, ಭಕ್ತಾದಿಗಳಿಗೆ ಸ್ನಾನ ಮಾಡಕ್ ಅನುಕೂಲ ಆಗ್ಲಿ ಅಂತೇಳಿ ಈ ತರ ಒಂದು ಆರ್ಟಿಫಿಷಿಯಲಿ ಮಾಡ್ಯಾರ ನೋಡ್ರಿ. ಮಸ್ತ್ ಮಾಡ್ಯಾರ. ನೀರು ಭಾಳ ಕಮ್ಮಿ ಐತಿ ನೋಡ್ರಿ. ಇದು ಭಾಳ ಕಮ್ಮಿ ಐತಿ ಅಂದ್ರೆ ಇದು ಡೈವರ್ಟ್ ಮಾಡ್ಯಾರಂತ್ರಿ. ಆ್ಯಕ್ಚುಲಿ ಸರಿ ನದಿ ಆದ ಅಗಲ್ಕರ್ಸಿನ ಅದ. ಡೈವರ್ಟ್ ಮಾಡ್ಯಾರ ಆರತಿ ಮಾಡಕ್ಕೆ, ಭಕ್ತಾದಿಗಳು ಬಂದ್ರೆ ಸ್ನಾನ ಮಾಡಕ್ಕೆ ಅಂತೇಳಿ ಕರೆಕ್ಟಾಗಿ ಮಾಡಿಕೊಟ್ಟಾರ ನೋಡ್ರಿ ಅವ್ರ. ನಾವು ಒಂದು ಡುಕ್ಕಿ ಹೊಡೆದ್ಬಿಡ್ರೆ ಜೈ ಶ್ರೀರಾಮ್, ಜೈ ಶ್ರೀರಾಮ್ ಅಂತೇಳಿ ನಾವು ಒಂದು ಡುಕ್ಕಿ ಹೊಡೆದು ಕುಂದ್ರು ಮುಳುಗಾತಿಲ್ಲ. ಹಾಕೊಂಡ್ರೆ ಮುಳುಗಾತೀನಿ, ಕುಂದ್ರೆ ಮುಳುಗಾತಿಲ್ಲ. ನಾನೇ ಅಂದ್ರೆ ಕಮ್ಮಿ ಐತಿ ನೀರು. ಆಚೆ ಕಡೆ ಸ್ನಾನ ಮಾಡಿದ್ದು ಭಾಳ ಕಮ್ಮಿ ಐತಿಲ್ರಿ ನೀರು. ಅದಕ್ಕೆ ಮೇನ್ ಸರಿಯು ನದಿದಾಗ ಇನ್ನೊಂದು ಸ್ನಾನ ಮಾಡೋದು ಬ್ರಿಡ್ಜ್ ಐತಲ್ಲಿ. ಸರಿಯು ನದಿದಾಗ ಹೇಳ್ತೀನಿ ಭಾಳ ನೀರಿಲ್ಲ, ಸ್ವಲ್ಪ ಗಾಡಿ ಐತಿ ನೀರು. ಕ್ಲೀನ್ ಐತಿ.
ಈಗ ಡುಬ್ಕಿ ಹೊಡ್ಯಾನಂತ ಅನ್ನೋದು ಜೈ ಶ್ರೀರಾಮ್. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಹರ ಹರ ಮಹಾದೇವ, ಜೈ ಬಜರಂಗ್ ಬಲಿ. ಫ್ರೆಂಡ್ಸ್, ಈಗ ಬೋಟ್ ರೈಡ್ ಮಾಡಾಕತ್ತೀವಿ ನೋಡ್ರಿ. ಒಬ್ಬರಿಗೆ 100 ರೂಪೀಸ್ ತೊಗೊಂಡ್ರಿ. ಈಗ ರೈಡ್ ಎಂಜಾಯ್ ಮಾಡೋಣ, ಒಂದು ಬೋಟ್ ರೈಡ್ ನೋಡ್ರಿ. ಥರ ಆಯ್ತು ನೋಡ್ರಿ, ನದಿ. ಫ್ರೆಂಡ್ಸ್, ಈಗ ಬೋಟ್ ರೈಡರ್ ಮುಗಿತ, ಎಂಜಾಯ್ ಮಾಡಿದ್ವಿ. ಮತ್ತು ಈಗ ನಾವು ಹೋಗ್ಬೇಕು ರೂಮ್ ಕಡೆ. ಮತ್ತು ಆಟೋದಾಗ ಹೊಂಟಿವಿ ನೋಡ್ರಿ. ಇಲ್ಲ ಅಯೋಧ್ಯೆದಾಗ ರೋಡ್ ಎಲ್ಲ ಮಸ್ತ್ ಅದ ನೋಡ್ರಿ. ಈಗ ಹೊಸದಾಗ ಮಾಡ್ಯಾರ, ಮಸ್ತ್ ಅನ್ಸಾಕತ್ತಾವ ನೋಡಾಕರ. ಈಗ ಮತ್ ನಾವು ಬಂದ್ವಿ ರೂಮ್ ಕಡೆ. ಇಲ್ಲಿ ಇಷ್ಟು ಬಿಸಿಲು ಐತಂದ್ರೆ ಹೇಳ್ತೇನ್ರಿ, ಅರ್ಬಿ ಎಲ್ಲ ಒಣಗ್ ಬಿಟ್ಟಿದ್ದು ನೋಡ್ರಿ. ಇದ ಅರ್ಬಿ ಇಲ್ಲಿ ನಾನು ಸ್ನಾನ ಮಾಡೀನಿ, ಒಣಗ ಬಿಟ್ಟು ಅರ್ಬಿ ಎಲ್ಲ ಅಷ್ಟು ಬಿಸಿಲು ಐತಿ ನೋಡ್ರಿ. ಇಲ್ಲಿ ಚೊಕ್ಕ ರೆಡಿ ಆಗಿ ನೋಡ್ರಿ, ಕುರ್ತಾ ಎಲ್ಲ ಹಾಕೊಂಡ ಈ ದರ್ಶನ ಮಾಡಕ್ ಹೋಗ್ಬೇಕಾ. ಹೋಗೋಣಂತಿ. ಟೈಮ್ 2 ಗಂಟೆಗೆ ಐತಿ. ದರ್ಶನ ಮಾಡಕ್ ಹೋಗಿ ಮಂದಿರ ಕಡೆನ ರೂಮ್ ಮಾಡ್ಬಿಟ್ಟೆ ನಾವು. ಫ್ರೆಂಡ್ಸ್, ಈಗ ನಾವು ಬಂದ್ವಿ ಅಮಾವ ಮಂದಿರ ಕಡೆ. ರಾಮ್ ರಸೋಯಿ ಅಂತ ಹೇಳಿನೂ ಕರೀತಾರ ನೋಡ್ರಿ. ಇಲ್ಲೇ ಭೋಜನಾಲಯ ಐತಿ. ಈಗ ಫಸ್ಟ್ ನಾವು ಭೋಜನ ಮಾಡೋಣ ಅಂತ, ಯಾಕಂದ್ರೆ ಹೊಟ್ಟಿ ಬಹಳ ಹಸ್ದೈತಿ. ಅದಕ್ಕೆ ಈಗ ಟೈಮ್ 2:30 ಆಗೈತ್ರಿ. 3 ಗಂಟೆ ಅಂದ್ರೆ ಬಂದ್ ಆಕೇತಂತ. ಅದಕ್ಕೆ ಫಸ್ಟ್ ಊಟ ಮಾಡೋಣ ಅಂತ. ಇಲ್ಲಿ ಊಟ ಮಾಡ್ಬೇಕಂದ್ರೆ ನಮ್ದು ಗೌರ್ಮೆಂಟ್ ID ಪ್ರೂಫ್ ಇರ್ತದಲ್ರಿ, ಆಧಾರ್ ಕಾರ್ಡ್, ವೋಟರ್ ID ಏನಾರ ಒಂದು ತೋರಿಸಿ ಫಾರ್ಮ್ ಕೊಡ್ತಾರ ಅವ್ರು. ಅದು ಫಿಲ್ಅಪ್ ಮಾಡಿ ಹೋಗ್ಬೇಕು ಊಟಕ್ಕೆ. ಇಷ್ಟೆಲ್ಲ ಐಟಮ್ ಐತಿ ನೋಡ್ರಿ. ಇದು ಪೂರಿ ಅಂತ, ಇದು ಬಟಾಟಿದ ಬಾಜಿ ಐತಿ. ಆಮೇಲೆ ಇದು ಇಂಬಳಿ ಚಟ್ನಿ ಅಂತ, ಇದು ಸಾರು, ಇದು ಸ್ವೀಟ್ ಕೊಟ್ಟರೆ. ಆಮೇಲೆ ಮತ್ತು ರೈಸ್ ಎಲ್ಲ ಬಡ್ಬೇಕಂತ. ನೋಡೋಣ, ಟೇಸ್ಟ್ ಮಾಡೋಣ ಈಗ. ಫ್ರೆಂಡ್ಸ್, ಈಗ ಮತ್ತು ರೈಸ್ ಐತಿ, ಹಪ್ಪಳ, ಸ್ವೀಟ್ ಎಲ್ಲ ಕೊಟ್ಟ ನೋಡ್ರಿ. ಫ್ರೆಂಡ್ಸ್, ಈಗ ಊಟ ಆಯ್ತು ನೋಡ್ರಿ. ಟೈಮ್ 3 ಗಂಟೆ ಆಗೈತಿ. ಈಗ ಮೊದಲು ದರ್ಶನ ಮಾಡ್ಕೊಂಡು ಊಟ ಮಾಡ್ಕೋಬೇಕಂತಿತ್ತು ನಮ್ದು. ಬಟ್ ಏನಾಯ್ತು, ಟೈಮ್ ಭಾಳ ಆಗಿತ್ತಲ್ರಿ, ಹೊಟ್ಟೆ ಭಾಳ ಹಸ್ತಿತ್ತು. ಮತ್ತು ಪ್ರಸಾದ ಚಲೋ ಇರ್ತೈತಿ ರೀ. ಅಂದ್ರೆ ಇಲ್ಲಿ ಹೊರಗೆ ಊಟ ಮಾಡ್ಕೊಂಡು ನಮ್ಗೆ ಹಿಂಗೆ ನಮ್ಮ ಸ್ಟೈಲ್ದಾಗ ಊಟ ಇರೋದಿಲ್ಲ, ಸೆಟ್ ಆಗೋದಿಲ್ಲ. ಫ್ರೆಂಡ್ಸ್, ಇದ ನೋಡ್ರಿ ಹನುಮಾನ್ ಗರಿ ಮಂದಿರ. ಫಸ್ಟ್ ಹನುಮಾನಿನ ದರ್ಶನ ಮಾಡ್ಬೇಕ, ಆಮೇಲೆ ರಾಮನ್ ದರ್ಶನ ಮಾಡ್ಬೇಕಂತ ನೋಡ್ರಿ. ಈ ತರ ಒಂದು ಪದ್ಧತಿ ಐತಿ ನೋಡ್ರಿ. ಇಲ್ಲಿ ಹೋಗೋಣ ಈಗ ಹನುಮಾನಿಂದ ದರ್ಶನ ಮಾಡೋಣ ಅಂತ. ಫ್ರೆಂಡ್ಸ್, ಇಲ್ಲಿ ಹನುಮಾನ್ ಗರಿ ಮಂದಿರದಾಗ ಭಕ್ತಾದಿಗಳು ಬಾಳ ಮಂದಿ ಬಂದಾರಿ. ಹಂಗಾಗಿ ಬಾಳ ರಶ್ ಆಗಕತ್ತೈತಿ. ಇಲ್ಲೇ ಸ್ವಲ್ಪ ದಿಕ್ಸಿನೂ ಆಗಾಕತ್ತೈತಿ. ಫ್ರೆಂಡ್ಸ್, ಇದ ನೋಡ್ರಿ ಗರ್ಭಗುಡಿ. ಇಲ್ಲಿ ಬಜರಂಗ್ ಬಲಿ, ಹನುಮಾನ್ ವಿರಾಜಮಾನ ಆಗ್ಯಾರ. ಎಲ್ಲರೂ ನೀವು ದರ್ಶನ ಮಾಡ್ಕೋರಿ. ಈಗ ನಮ್ಮ ದರ್ಶನ ಆತ್ರಿ. ಹೋಗಾಕ ಒಂದು ದಾರಿ ಐತಿ, ಬರಾಕ ಒಂದು ದಾರಿ ಐತಿ. ಮಾತ್ರ ಭಾಳ ಕಡೆ ದುಕ್ಸಾದಕ್ಷಿ ಆತ್ರಿಪ್ಪ ದರ್ಶನ ಮಾಡಕ್ಕೆ. ಇಲ್ಲಿ ಆ್ಯಕ್ಚುಲಾಗಿ ಕರೆಕ್ಟಾಗಿ ಚಪ್ಪಲಿ ವ್ಯವಸ್ಥೆ ಇಲ್ಲ. ಇಲ್ಲಿ ಮಂದಿರದಾಗ ಬಿಡ್ಬೇಕಂತ. ಫ್ರೆಂಡ್ಸ್, ಈಗ ಹನುಮಾನ್ ಗರಿ ಮಂದಿರ ನೋಡ್ರಿ ಖಾಲಿ ಆಗ್ಬಿಡುತ್ತೆ. ನಾವು ದರ್ಶನ ಮಾಡ್ಕೊಂಡು ಬಂದ್ಮೇಲೆ ಖಾಲಿ ಆಯ್ತು ನೋಡ್ರಿ. ಅದು ನಾವು ಹೋದಾಗ ಭಾಳ ಕೆಟ್ಟ ರಶ್ ಇತ್ತು, ಈಗ ಖಾಲಿ ಆತ್ರಿ. ಈಗ ಫ್ರೆಂಡ್ಸ್, ಈಗ ನಾವು ಬಂದ್ವಿ ರಾಜಾ ದಶರಥ್ ಮೆಹಲಿಗೆ ನೋಡ್ರಿ. ಪ್ರಭು ಶ್ರೀರಾಮ್ ಅವ್ರದ್ದು ತಂದೆ ದಶರಥ್ ಮೆಹಲಿಗೆ ಅವ್ರದ್ದು ನಿವಾಸ ಸ್ಥಾನ ಅಂತ ನೋಡ್ರಿ. ಇದು ಮೊದ್ಲ ರಾಜಾ ದಶರಥ್ ಇಲ್ಲೇ ಇರ್ತಿದ್ರಂತ್ರಿ. ಇದ್ದ ಜಾಗದಾಗ ಇನ್ನೊಮ್ಮೆ ಕಟ್ಟ್ಯಾರ ನೋಡ್ರಿ ಇದು ಮೆಹಲ್.
ಫ್ರೆಂಡ್ಸ್, ಹನುಮಾನ್ಗರಿ ಮಂದಿರ, ದಸರಥ್ ಮೆಹಲ್, ರಾಮ್ ಮಂದಿರ ಇವೆಲ್ಲ ವಾಕೇಬಲ್ ಡಿಸ್ಟೆನ್ಸ್ ದಾಗ ಅದ ನೋಡ್ರಿ. ನಡ್ಕೊಂತ ಅಡ್ಡಾಡ್ಬೋದು ನಾವು, ಏನು ಪ್ರಾಬ್ಲಮ್ ಆಗೋದಿಲ್ಲ. ಅಪ್ರಾಕ್ಸಿಮೇಟ್ಲಿ 1 ಕಿಲೋಮೀಟರ್ ಮಟ ಹೆಚ್ಚು ಕಮ್ಮಿ ನಡಿಬೇಕಾಕೈತಿ ನಾವು. ಮತ್ತ ಈಗ ನೀವು ನೋಡ್ಬೋದು ದಸರಥ್ ಮೇಲೆ ನೋಡ್ರಿ ಎಷ್ಟು ಮಸ್ತ್ ಐತ್ ನೋಡ್ರಿ. ರಾಮ ಮಂದಿರ ಎಂಟ್ರಿ ಆಗತ್ತೆ ಈಗ ರಾಮ ಮಂದಿರಿಗೆ ನೋಡ್ರಿ. ಮಸ್ತ್ ಕಾಣತೈತಿ, ಕ್ಲೀನ್ ಐತಿ. ಇಲ್ಲಿ ನೋಡ್ರಿ ತಿರುಪತಿ ಬಾಲಾಜಿ ಟೆಂಪಲ್ ಉತ್ತರಮ್ ಐತಿಲ್ಲ. ಸೌತ್ ಇಂಡಿಯನ್ ಆರ್ಕಿಟೆಕ್ಚರ್ದಾಗ ಕಟ್ಟಾರ. ಫ್ರೆಂಡ್ಸ್, ಮಂದಿರ ಒಳಗ ಮೊಬೈಲ್ ಅಲಾವ್ ಇಲ್ರಿ. ಹಂಗಾಗಿ ನಾವ್ ಇಲ್ಲಿ ಲಾಕರ್ ಅದ, ಲಾಕರ್ದಾಗ ಇಟ್ಟೋಗೋಣಂತ. ದೇವಸ್ಥಾನ ಟ್ರಸ್ಟ್ ವತಿಲಿ ಇಲ್ಲಿ ಫ್ರೀ ಲಾಕರ್ ಅದಾವ್ರಿ. ಅಲ್ಲಿ ಮೊಬೈಲ್ ಇಟ್ಟು ನಾವ್ ಹೋಗೋಣ ದರ್ಶನ ಮಾಡಾಕ. ಈಗ ಮತ್ತೆ ಚಪ್ಪಲಿ ಸ್ಟ್ಯಾಂಡು ಅಲ್ಲೇ ಬಾಜುನ ಐತ್ ನೋಡ್ರಿ. ಮಂದಿರ ಒಳಗ ಎಲ್ಲಾ ವ್ಯವಸ್ಥೆ ಮಾಡ್ಯಾರ ನೋಡ್ರಿ. ಬಂದಿದ್ ಭಕ್ತಾದಿಗಳು ತ್ರಾಸ ಆಗಬಾರ್ದು ಅಂತ ಹೇಳಿ ಅಲ್ಲೆಲ್ಲ ಟಾಯ್ಲೆಟ್ ಅದ, ಕುಡಿಯೋ ನೀರಿನ ವ್ಯವಸ್ಥೆ ಐತಿ, ಎಲ್ಲಾ ವ್ಯವಸ್ಥೆ ಐತ್ರಿ. ಇದಿಲ್ಲ ಅಂತ ಹೇಳ್ರಿ. ಮತ್ತೆ ಎಷ್ಟು ಸುಂದರವಾಗಿ ಕಾಣತೈತಿ ನೋಡ್ರಿ ಮಂದಿರ. ಫ್ರೆಂಡ್ಸ್, ಈಗ ಜಸ್ಟ್ ದರ್ಶನ ಆತ್ರಿ. ದರ್ಶನ ಮಾಡಿದ್ಮ್ಯಾಗ ಏನು ಇದಿಲ್ಲ ನೋಡ್ರಿ, ವರ್ಡ್ಸ್ ಇಲ್ಲ ಕಡೆ ಹೆಂಗೆ ಡಿಸ್ಕ್ರೈಬ್ ಮಾಡಕ್ಕೆ ಅಂತೇಳಿ. ಮಸ್ತಂದ್ರೆ ಮಸ್ತ್ ಐತ್ರಿ. ಇಷ್ಟು ಲಕ್ಷಣ ಐತ್ರಿ ರಾಮ್ಲಲ್ಲಾ ಮೂರ್ತಿ. ಹೇಳ್ತೀನಿ, ನೆಕ್ಸ್ಟ್ ಲೆವೆಲ್ ಐತಿ ನೋಡ್ರಿ ರಾಮ್ಲಲ್ಲಾ. ದರ್ಶನ ಆದ್ಮ್ಯಾಗ ಭಕ್ತಾದಿಗಳಿಗೂ ಸುಸ್ತಾಗಿರ್ತೈತೆ ಅಂತೇಳಿ ಇಲ್ಲಿ ಕುಂದ್ರಾಕೆಲ್ಲ ಈ ಥರ ಒಂದು ರೂಮ್ ಮಾಡ್ಯಾರ ನೋಡ್ರಿ. ಮಸ್ತ್ ಮಾಡ್ಯಾರ, ಎಲ್ಲ ವ್ಯವಸ್ಥೆ ಐತಿ ನೋಡ್ರಿ. ಇದಿಲ್ಲ ಅಂತಿಲ್ಲ, ಎಲ್ಲ ವ್ಯವಸ್ಥೆ ಐತಿ ಇಲ್ಲಿ. ಇಲ್ಲಿ ನೋಡ್ರಿ ಆದಿಗುರು ಶಂಕರಾಚಾರ್ಯ ಅವ್ರದ್ದು ಮೂರ್ತಿ ಐತಿ ನೋಡ್ರಿ ಇಲ್ಲಿ. ನೋಡ್ರಿ ಭಾರಿ ಮಸ್ತ್ ಕಟ್ಟಾರ ನೋಡ್ರಿ. ನೋಡ್ಬೋದು ನೀವು ಎಲ್ಲ ಹೊರಗಿಂದ ಎಲ್ಲ ಕಾಣತೈತಿ. ಭಾರಿ ಮಸ್ತ್ ಐತಿ. ಫ್ರೆಂಡ್ಸ್, ಇಲ್ಲೇ ಪ್ರಸಾದ್ ಕೊಡತ್ತಾರ ನೋಡ್ರಿ. ಇಲ್ಲೇ ಹೋಗಿ ಪ್ರಸಾದ್ ತಗೊಳೋಣ ಅಂತ ನಾವೀಗ. ಫ್ರೆಂಡ್ಸ್, ಈಗ ಜಸ್ಟ್ ದರ್ಶನ ಆತ್ರಿ. ಮತ್ತೆ ರಿಟರ್ನ್ ರೂಮಿಗೆ ಬಂದ್ವಿ. ಶ್ರೀರಾಮ್ಲಲ್ಲಾದ ಮೂರ್ತಿ ನೋಡಿದ್ರೆ ಮಸ್ತ್ ಅಂದ್ರೆ ಮಸ್ತ್ ಅನ್ನಿಸ್ತು ರೀ. ಅಣ್ಣ ಹೋತೈತಿ, ಏನು ಹೆಂಗೆ ಎಕ್ಸ್ಪ್ರೆಸ್ ಮಾಡಲಿ ಅಂತೇಳಿ ಗೊತ್ತಾಗತ್ತಿಲ್ಲ. ಅಷ್ಟು ಮಸ್ತ್ ಐತಿ ನೋಡ್ರಿ ರಾಮ್ಲಲ್ಲಾ ಮೂರ್ತಿ. ಮೊಬೈಲ್ ಅಲಾವ್ ಇಲ್ರಿ ಅಲ್ಲಿ, ಹಾಗಾಗಿ ನಾನು ವಿಡಿಯೋ ಮಾಡಕ್ಕೆ ಹೋಗಲಿಲ್ಲ. ಅಂದ್ರೆ ಲಾಕರ್ದಾಗ ಇಟ್ಟು ಹೋಗ್ಬೇಕು. ಕುಂಭಮೇಳ ಟೈಮ್ದಾಗೆಲ್ಲ ಇತ್ತು ನೋಡ್ರಿ ಅದು, ಮೊಬೈಲೆಲ್ಲ ಅಲಾವ್ ಇತ್ತು. ಬಟ್ ಈಗೆಲ್ಲ ಅಲಾವ್ ಇಲ್ಲ ನೋಡ್ರಿ, ಅಲಾವ್ ಇಲ್ಲ ಫೋನ್. 2 ಕಣ್ಣು ಸಾಲೋದಿಲ್ಲ ರೀ. 2 ಕಣ್ಣು 10-20 ಕಣ್ಣು ಇದ್ರೂ ಸಾಲೋದಿಲ್ಲ. ಅಷ್ಟು ಮಸ್ತ್, ಅಷ್ಟು ಲಕ್ಷಣ ಐತಿ. ಆ ಮೂರ್ತಿ ಕೆತ್ತನೆ ಮಾಡಿದ್ದವ್ರು ನಮ್ಮ ಕರ್ನಾಟಕದ ಅರುಣ್ ಯೋಗಿರಾಜ್ ಅವ್ರಿ. ಮಸ್ತ್ ಐತ್ರಿ ಖರೇನು. ರಾಮ್ಲಲ್ಲಾ ಭಾಳ ಆಶೀರ್ವಾದ ಮಾಡ್ಯಾರ ಇವ್ರು. ಅದಕ್ಕೆ ಅಷ್ಟು ಚಂದ ಮಾಡ್ಯಾರ ಅವ್ರ ಮೂರ್ತಿ. ಭಾಳ ಅಂದ್ರೆ ಭಾಳ ಮಸ್ತ್ ಅನಿಸ್ತು. ಹಿಂಗೆ ಹೇಳಂತ ಅರ್ಥ ಆಗ್ತಿಲ್ಲ. ನೀವು ಬರ್ರಿ, ಇಲ್ಲ ಅಯೋಧ್ಯೆಗೆ ಬರ್ರಿ, ದರ್ಶನ ಮಾಡ್ಕೊಂಡು ನೋಡ್ರಿ. ಅದು ನಿಮ್ಮ ಫೀಲಿಂಗ್ ಏನು ಇರ್ತೈತೆ ಅಂತೇಳಿ ನಾ ಏನು ಹೇಳತ್ತೀನಿ ಅಲ್ರಿ, ನಿಮಗೂ ಗೊತ್ತಾಗೈತೆ ಅದು ಫೀಲಿಂಗ್. ಕೆಲವಷ್ಟು ಮಂದಿ ಕಣ್ಣಾಗ ನೀರೆಲ್ಲ ತೆಗಿತಿದ್ರು, ಅಷ್ಟು ಮಸ್ತ್ ಇತ್ತು. ಮತ್ತು ಈಗ ಸ್ವಲ್ಪ ರೆಸ್ಟ್ ಮಾಡ್ತೀವಿ. ರೆಸ್ಟ್ ಮಾಡಿ ಆರತಿ ನೋಡಕ್ಕೆ ಹೋಗ್ಬೇಕು. ಫ್ರೆಂಡ್ಸ್, ಈಗ ಟೈಮ್ 6 ಗಂಟೆ ಆಗೈತೆ ನೋಡ್ರಿ. ಈಗ ನಾವು ಹೊಂಟಿವಿ ಸರಿಯೂ ನದಿ ಕಡೆ. ಯಾಕಂದ್ರೆ ಈಗ ಆರತಿ ಮಾಡ್ತಾರಂತ್ರಿ, ಮಸ್ತ್ ಮಾಡ್ತಾರಂತ ಆರತಿ. ಇವತ್ತಿಲ್ಲಿ ಮೇನ್ ರೋಡ್ದಾಗ ಗದ್ಲ ಭಾಳ ಐತ್ರಿ. ಯಾಕಂದ್ರೆ ಭಕ್ತಾದಿಗಳು ಭಾಳ ಮಂದಿ ಬಂದಾರ. ಅದಕ್ಕೆ ಪೊಲೀಸರು ಆಟೋಗೆ ಅಲೌ ಮಾಡಾಕತ್ತಿಲ್ರಿ. ಅದಕ್ಕೆ ನಾವು ಅರ್ಧ ದಾರಿ ನಡ್ಕೊಂಡ್ ಬಂದು ಆಟೋ ಮಾಡ್ಕೊಂಡು ನಾವು ಬಂದ್ಬಿಟ್ಟು ಸರಿಯೂ ನದಿ ಕಡೆ. ಇಲ್ಲಿ ಬ್ರಿಡ್ಜ್ ಐತ್ರಿ, ಬ್ರಿಡ್ಜ್ ಕಡೆ ಈ ತರ ವ್ಯೂ ಕಾಣತೈತಿ ನೋಡ್ರಿ. ಭಾರಿ ಮಸ್ತ್ ಕಾಣಕತ್ತೈತಿ ವ್ಯೂ. ಅಣ್ಣ ಅವತ್ತು ಅನ್ಸಾಕತೈತಿ. ಇದು ಸರಿಯೂ ನದಿ ನೋಡ್ರಿ. ಫ್ರೆಂಡ್ಸ್, ಈಗ ಭಾಳ ಮಂದಿ ಭಕ್ತಾದಿಗಳು ಬಂದಾರ ನೋಡ್ರಿ. ಇವೆಲ್ಲ ಕಾವಡೆ ಯಾತ್ರಾ ಅಂತ ಹೇಳ್ತಾರೆ. ಶ್ರಾವಣ ಮಾಸದಾಗ ಇಲ್ಲಿಂದ ಜಲ್ ತೊಗೊಂಡೋಗಿ ಶಿವಲಿಂಗ ಮ್ಯಾಗ ಅಭಿಷೇಕ ಮಾಡ್ತಾರಂತ. ಈಗ ನೋಡ್ಬೋದು ಭಕ್ತಾದಿಗಳು ಭಾಳ ಮಂದಿ ಬಂದಾರ ನೋಡ್ರಿ ಈಗ. ಮತ್ತು ಈಗ ಸಂಜೆಗೆ ಟೈಮ್ದಾಗ ಭಾರಿ ಮಸ್ತ್ ಅನ್ಸಾಕತೈತಿ. ಮತ್ತು ಅಲ್ಲಿ ಬೋಟ್ ಎಲ್ಲ ನೋಡ್ರಿ ಮಸ್ತ್ ಅದಾವೆ. ನಾವು ಅನ್ಸಾಕತ್ತೀವಿ ಫ್ರೆಂಡ್ಸ್. ಎಲೆಕ್ಟ್ರಿಕಲ್ ಬೋಟ್ ಬಂತು. ಮಸ್ತ್ ಕಾಣತೈತಿ ನೋಡ್ರಿ ಸನ್ಸೆಟ್ ಟೈಮ್ದಾಗ. ಫ್ರೆಂಡ್ಸ್, ಆರತಿ ಚಾಲೂ ಆಯ್ತು ನೋಡ್ರಿ. ಈಗ ನಾವು ತಳಗ ಹೋಗಿ ಆರತಿ ನೋಡೋಣ ಅಂತ. ಫ್ರೆಂಡ್ಸ್, ಆಗಲ್ಲ ಅಲ್ಲಿ ನಿಂತಿದ್ವಿ. ಈಗ ಆರತಿ ಚಾಲೂ ಆದ ಮುಂದೆ ನಿಂತೀವಿ.
ಫ್ರೆಂಡ್ಸ್ ಈಗ ಆರತಿ ಮುಗಿತು ನೋಡ್ರಿ. ಆರತಿ ನೋಡಿ ಮಸ್ತ್ ಅನ್ನಿಸ್ತ್ರಿ, ಭಾರಿ ಅಂದ್ರೆ ಭಾರಿ ಮಸ್ತ್ ಮಾಡಿದಾರೆ ಆರತಿ. ಮತ್ತು ಇಲ್ಲಿ ನೋಡ್ಬೋದು ಭಕ್ತಾದಿಗಳು ಭಾಳ ಮಂದಿ ಬಂದಾರ. ಈಗ ಪೂರ ಇದು ರಾಮ್ ಕಿ ಪೇಡಿ ಏನೈತೆ ನೋಡ್ರಿ, ಎಲ್ಲ ಕಡೆ ಅಡ್ಡಾಡೋಣ ಅಂತ. ಇಲ್ಲೇ ಲೈಟಿಂಗ್ ಶೋ ಇರ್ತೈತಂತ್ರಿ, ಲೇಸರ್ ಶೋ ಮತ್ತು ಲೈಟಿಂಗ್ ಶೋ ಎಲ್ಲ ಇರ್ತಾವಂತ್ರಿ. ಬಟ್ ಇವತ್ತೇನೋ ಮಾಡಾಕತ್ತಿಲ್ಲ, ಅದಕ್ಕನ ಗೊತ್ತಿಲ್ಲ. ಮಾಡಿದ್ರೆ ಮಸ್ತ್ ಹಾಕಿದ್ರಿ, ನೋಡಕ್ಕೆ ಭಾಳ ಮಜಾ ಅನ್ನಿಸ್ತು. ಫ್ರೆಂಡ್ಸ್ ಇಲ್ಲೇ ವೀಣಾ ಇಟ್ಟಾರ ನೋಡ್ರಿ, ಇದು ಲತಾ ಮಂಗೇಶ್ಕರ್ ಚೌಕ್ ನೋಡ್ರಿ. ಇದು ಮುಂಜಾನೆನೂ ಹೇಳಿ ನಿಮ್ಗೆ, ಈಗೂ ಹೇಳತ್ತೇನೆ ನೋಡ್ರಿ. ಇದು ನಮ್ಮ ಭಾರತ ದೇಶದ ಲೆಜೆಂಡರಿ ಸಿಂಗರ್ ಲತಾ ಮಂಗೇಶ್ಕರ್ ಜಿ ಅವ್ರದ್ದು ಹೆಸರು ಇಟ್ಟಾರ ನೋಡ್ರಿ. ಮಸ್ತ್ ಅನಿಸ್ತೈತಿ ಕೇಳಿ. ಮತ್ತು ಲೈಟಿಂಗು ಭಾರಿ ಮಾಡ್ಯಾರ ನೋಡ್ರಿ. ಫ್ರೆಂಡ್ಸ್ ಈಗ ಅಯೋಧ್ಯೆದಾಗ ಒಂದು ಸೌಂಡ್ ಬರಾಕತ್ತೈತಿ. ಇಲ್ಲಿ ಮಟನು ಬೇಸ್ರ ಈಗ 1 ಕಿಲೋಮೀಟರ್ ದೂರ ಅದಿ ನಾನು. ಬೇಸ್ರ ಲಾಂಗ್ ತೂರ ಹೋಗಿ ಬರಾಕತ್ತೈತಿ. ನೋಡಂಬರ್ರಿ ಹೆಂಗಿರ್ತೈತಿ ಅಂತೇಳಿ. ಬೇಸ್ ಯಾಕೆ ಮಸ್ತ್ ಐತೆ ಅನ್ಸಾತೈತಿ. ನೋಡಂಬರ್ರಿ ಇಲ್ಲಿ DJ ಸಾರ್ಜನ್ ಅಂತ ಅವ್ರು ಇವ್ರು ಏನೇನೋ ಭಾಳ ಮಂದಿ ಫೇಮಸ್ ಅದಾರ. ಫ್ರೆಂಡ್ಸ್ ಇಲ್ಲಿ ಮಟನು ಬೇಸ್ ವೈಬ್ರೇಷನ್ ಆಗತೈತಿ. ಹುಡುಗ ಬರಾಕತ್ತಿ ಗೊತ್ತಿಲ್ಲ. ಇಲ್ಲಿಂದ 1 ಕಿಲೋಮೀಟರ್ ದೂರ ಐತ್ರಿ ಅದು. ಅದಕ್ಕೆ ಆಟೋಗೆ ಹೊಂಟೀನಿ. 10 ರೂಪಾಯಿ ತೊಗೊಂಡ ನೀವು ಆಟೋದಾಗ ಹೋಗಿ ಸೌಂಡ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ನಾವು ಸೌಂಡ್ ಲವರ್ಸ್. ಫ್ರೆಂಡ್ಸ್ ನೀವು ನೋಡ್ಬೋದಿಲ್ಲ ಅಯೋಧ್ಯೆದಾಗ ರೋಡ್ದಾಗ ನೋಡ್ರಿ ಲೈಟಿಂಗ್ ಎಲ್ಲ ಹೆಂಗೆ ಮಾಡ್ಯಾರ ನೋಡ್ರಿ. ಇಲ್ಲಿ ಅಣ್ಣಾವತ್ ಲೈಟ್ ಹಾಕ್ಯಾರ, ಮಸ್ತ್ ಅನ್ಸಾತೈತಿ. ಸ್ವರ್ಗದಾಗ ಅದೀವಿ ನೋಡ್ರಿ, ಹಂಗೆ ಅನ್ಸಾಕತ್ ಬಿಟ್ಟೈತಿ. ಅಣ್ಣಾವತ್ ಐತಿ ನೋಡ್ರಿ ಅಯೋಧ್ಯೆ. ಫ್ರೆಂಡ್ಸ್ ಇಲ್ಲೇ ಕಾವಡಿ ಯಾತ್ರಾ ನಡೆದೈತ್ರಿ. ಕಾವಡಿ ಯಾತ್ರಾ ಅಂದ್ರೆ ಇಲ್ಲಿ ಭಾಳ ವಿಜೃಂಭಣೆಯಿಂದ ಸೆಲೆಬ್ರೇಷನ್ ಮಾಡ್ತಾರ. ಇಲ್ಲಿ ನೋಡ್ರಿ, ಇಲ್ಲಿ ಕಾವಡಿ ಯಾತ್ರಾ ಸಂಬಂಧ ಇಲ್ಲಿ ಸೌಂಡ್ ಹಚ್ಚಾರ. ನೀವು ನೋಡ್ಬೋದು ನಮ್ಮ ಕಡೆ ಏನು 2015, 16 ಮತ್ತು ಅದಕ್ಕೆ ಹಿಂದೆ ಇರ್ತಿದ್ ನೋಡ್ರಿ, ಆ ಥರ ಸೆಟಪ್ ಅದಾವ. ಇಲ್ಲಿ ನೋಡಿದ್ರೆ ಒಂಥರ ನಗು ಬರಾಕತ್ಬಿಟ್ಟವ್ರಿ. ಅಂತರ ಬೇಸ್ ಏಕ್ ನಂಬರ್ ನೆಕ್ಸ್ಟ್ ಲೆವೆಲ್ ಐತ್ರಿ. 1 ಕಿಲೋಮೀಟರ್ ದೂರ ಲಾಂಗ್ ಥ್ರೋ ಅದಾವ ನೋಡ್ರಿ ಬೇಸ್. ನೋಡ್ರಿ ಹೆಂಗದವ್ರು ನೋಡ್ರಿ. ಬಾಕ್ಸ್ ನೋಡಿದ್ರೆ ಒಂಥರ ನಗುನ ಬಂದ್ಬಿಡ್ತೈತಿ. ಒಮ್ಮೆ ಬರೋಣ್ರಿ ಇಲ್ಲಿ ಬರೀ ಸೌಂಡ್ ಎಕ್ಸ್ಪ್ಲೋರ್ ಮಾಡಕ್ಕೆ. ಒಮ್ಮೆ ಬರೋಣ ಅಂತ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಜಾರ್ಖಂಡ್ ಎಲ್ಲ ಕಡೆ ಅಡ್ಡಾಡೋಣ ಅಂತ ಒಂದ್ಸಲಿ. ಕೆಟ್ಟೈತ್ರಿ ಸೌಂಡ್ ಇದೆ. ಫ್ರೆಂಡ್ಸ್ ಇವತ್ತು ದರ್ಶನ ಮಾಡ್ಕೊಂಡ್ವಿ ರಾಮಲಲ್ಲಾದ. ಆಮೇಲೆ ಮತ್ತು ಹನುಮಾನಗರಿದ ದರ್ಶನ ಮಾಡ್ಕೊಂಡ್ವಿ. ಮತ್ತು ಆರತಿ ಎಲ್ಲ ನೋಡಿದ್ವಿ. ಮತ್ತು ಸೌಂಡ್ ಎಕ್ಸ್ಪ್ಲೋರ್ ಮಾಡಿದ್ವಿ, ಎಲ್ಲನೂ ನೋಡಿದ್ವಿ. ಮತ್ತು ಈಗ ಟೈಮ್ 8:30 ಆಗೈತ್ರಿ. ಇದು ವಿಡಿಯೋ ಇಲ್ಲೇ ಎಂಡ್ ಮಾಡೋಣ ಅಂತ. ಈ ವಿಡಿಯೋ ಚಲೋ ಅನ್ಸ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಾಳೆ ಸಿಗೋಣಂತ. ಮತ್ತು ನಾಳೆ ಪ್ರಯಾಗರಾಜ್ ಹೋಗೋದೈತಿ, ನೋಡೋಣಂತ. ಜೈ ಶ್ರೀರಾಮ್.